ನಮಸ್ಕಾರ, ನ್ಯೂಸ್ ಎಟ್ 1 ಗೆ ಸ್ವಾಗತ. ನಾನು ನವಿತಾ ಜೈನ್. ಬುಧವಾರ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಕೇವಲ ಪಕ್ಷೇತರ ಶಾಸಕರಿಗೆ ಮಾತ್ರ ಮಂತ್ರಿ ಭಾಗ್ಯವನ್ನ ಕರುಣಿಸಲಾಗಿದೆ. 3 ಸ್ಥಾನದಲ್ಲಿ 2 ಸ್ಥಾನದ ಭರ್ತಿಗೆ ತೀರ್ಮಾನವನ್ನ ಕೈಗೊಳ್ಳಲಾಗಿದ್ದು, ಬುಧವಾರ ಸಂಪುಟ ವಿಸ್ತರಣೆಗೆ ಮುಹೂರ್ತವನ್ನ ಈಗ ನಿಗದಿ ಮಾಡಲಾಗಿದೆ. ಪಕ್ಷೇತರರಿಗೆ ಮಾತ್ರ ಮಂತ್ರಿ ಭಾಗ್ಯವನ್ನ ಕರುಣಿಸಲಾಗಿದೆ. 3 ಸ್ಥಾನದಲ್ಲಿ 2 ಸ್ಥಾನದ ಭರ್ತಿಗೆ ತೀರ್ಮಾನವನ್ನ ಕೈಗೊಂಡಿದ್ದು, ಕಾಂಗ್ರೆಸ್ ರೆಬೆಲ್ಗಳಿಗೆ ಯಾರಿಗೂ ಸಚಿವ ಸ್ಥಾನ ಇಲ್ಲ. ಯಾರಿಗೆ ಕೊಟ್ಟರು ಬಂಡಾಯ ತೀವ್ರತೆ ಆಗುವಂತಹ ಆತಂಕದ ಹಿನ್ನೆಲೆಯಲ್ಲಿ ಮತ್ತೊಂದು ಕಡೆ ಸಿಎಸ್ ಶಿವಳ್ಳಿ ನಿಧನದಿಂದ ತೆರವಾದಂತಹ ಸ್ಥಾನವನ್ನ ಪಕ್ಷೇತರ ಶಾಸಕ ಶಂಕರ್ಗೆ ಕೊಡೋದಕ್ಕೆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಸಂಪುಟ ವಿಸ್ತರಣೆ ಫಿಕ್ಸ್ ಆಗ್ತಾ ಇದ್ದಂತೆ ಮತ್ತೆ ಎಚ್ಚೆತ್ತಿದ್ದಾರೆ ಅತೃಪ್ತರು. ಕೆಪಿಸಿಸಿ ಕಚೇರಿಗೆ ಅತೃಪ್ತ ಶಾಸಕರು ಭೇಟಿಯನ್ನ ಕೊಡ್ತಾ ಇದ್ದು, ಬಸನಗೌಡ ದದ್ದಲ್, ಡಿಎಸ್ ಹುಲಗೇರಿ ಭೇಟಿಯನ್ನ ಕೊಟ್ಟಿದ್ದಾರೆ. ಈ ಕಡೆ ಮತ್ತೊಂದು ಕಡೆ ಬಂಡಾಯವಾಗಿದ್ದಿರುವಂತಹ ಶಾಸಕರಿಗೂ ಕೂಡ ಯಾವುದೇ ರೀತಿಯಲ್ಲೂ ಇಲ್ಲಿ ಸಚಿವ ಸ್ಥಾನ ಸಿಕ್ಕಿಲ್ಲ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಹಳಕಟ್ಟಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್ ಹಳಕಟ್ಟಿ, ಈಗ ಆಗುತ್ತೆ ಇಲ್ಲ ಅನ್ನುವಂತಹ ಗೊಂದಲಗಳ ಮಧ್ಯೆನೇ ಈಗ ಇಬ್ಬರು ಪಕ್ಷೇತರರಿಗೆ ಸಚಿವ ಸ್ಥಾನ ನೀಡಲು ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಇದು ಮತ್ತಷ್ಟು ಅಸಮಾಧಾನಗಳಿಗೆ ಕಾರಣ ಆಗುವ ಚಾನ್ಸಸ್ ಇದೆಯಾ, ಹೇಗೆ ಅಂತ? ಖಂಡಿತವಾಗಿಯೂ ನವಿತಾ, ಬಹಳ ಹಳೆಯದು ತೂಗಿ ಒಂದು ವಿಸ್ತರಣೆಗೆ, ಸಂಪುಟ ವಿಸ್ತರಣೆಗೆ ದೋಸ್ತಿಗಳು ಮುಂದಾಗಿದ್ದಾರೆ ಅಂತಕ್ಕಂಥದ್ದು. ಅಂದ್ರೆ ಇಷ್ಟೊತ್ತಿಗೆ ಆಲ್ರೆಡಿ ಸಂಪುಟ ವಿಸ್ತರಣೆ ಆಗ್ಬಿಡುತ್ತೆ, ಪುನರ್ರಚನೆ ಆಗ್ಬಿಡುತ್ತೆ ಅಂತಕ್ಕಂಥ ಮಾತುಗಳೇನಿತ್ತು. ಆ ಮಾತುಗಳ ನಡುವೆನೆ ಒಂದು ಕಾಂಗ್ರೆಸ್ನ ಹಿರಿಯ ಮುಖಂಡರು ಸಾಕಷ್ಟು ಅಸಮಾಧಾನವನ್ನ ಮುಖಂಡರ ವಿರುದ್ಧ ಮತ್ತು ದೋಸ್ತಿ ಸರ್ಕಾರದ ವಿರುದ್ಧ ವ್ಯಕ್ತಪಡಿಸಿದ್ರು. ಅಷ್ಟೆಲ್ಲ ಕೆಲವೊಂದಿಷ್ಟು ಅತೃಪ್ತ ಶಾಸಕರು ಬಂಡಾಯವನ್ನು ಕೂಡ ಸಾರಿದ್ರು. ಹೀಗಾಗಿ ಎಲ್ಲೋ ಒಂದ್ ಕಡೆ ಮತ್ತೆ ವಿಸ್ತರಣೆ ಅಥವಾ ಪುನರ್ರಚನೆ ಮಾಡಿದ್ರೆ ಸರ್ಕಾರಕ್ಕೆ ಎಲ್ಲೋ ಒಂದ್ ಕಡೆ ಸಂಕಷ್ಟ ಎದುರಾಗಲಿದೆ ಅಂತಕ್ಕಂಥ ಒಂದು ಮುನ್ಸೂಚನೆ ಅರ್ತಿರ್ತಕ್ಕಂಥ ನಾಯಕರು ಒಂದ್ ಕಡೆ ವಿಸ್ತರಣೆಯನ್ನ ಕೈ ಬಿಟ್ಟಿದ್ರು ಅಂತಕ್ಕಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಇವತ್ತು ಏಕಾಏಕಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ರಾಜಭವನಕ್ಕೆ ಹೋಗಿ ರಾಜ್ಯಪಾಲರನ್ನ ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ಸಂಪುಟ ವಿಸ್ತರಣೆಗೆ ಮುಹೂರ್ತವನ್ನು ಕೂಡ ಫಿಕ್ಸ್ ಮಾಡ್ತಾರೆ. ಅಂದ್ರೆ ಬುಧವಾರ ಸಂಪುಟ ವಿಸ್ತರಣೆ ಆಗುತ್ತೆ. ಸಂಪುಟ ವಿಸ್ತರಣೆ ಆದ್ರೆ ಯಾರೆಲ್ಲ ಮಂತ್ರಿ ಆಗ್ತಾರೆ ಅಂತಕ್ಕಂಥ ಒಂದು ಕುತೂಹಲ ಕೂಡ ಇತ್ತು. ಅಂತಿಮವಾಗಿ ಏನು ಬಂಡಾಯ ಶಾಸಕರಿಗೆ ಮತ್ತು ಕಾಂಗ್ರೆಸ್ನ ಹಿರಿಯ ಶಾಸಕರಿಗೆ ಮಣೆ ಹಾಕದೇ ಇರೋದಕ್ಕೆ ಒಂದು ನಿರ್ಧಾರ ಮಾಡಿದ್ದಾರೆ ದೋಸ್ತಿಗಳು. ಅಂದ್ರೆ ಕೇವಲ ಪಕ್ಷೇತರ ಶಾಸಕರಿಗೆ ಮಾತ್ರ ಈ ಬಾರಿ ಒಂದು ಸಂಪುಟ ವಿಸ್ತರಣೆ ಸ್ಥಾನವನ್ನು ಕೊಡೋದು. ಉಳಿದಂತೆ ಯಾವ ಅತೃಪ್ತ ಶಾಸಕರೇ ಆಗಿರಲಿ ಅಥವಾ ಬಂಡಾಯ ಶಾಸಕರಾಗಿರಲಿ ಅಥವಾ ಹಿರಿಯ ಕಾಂಗ್ರೆಸ್ ಮುಖಂಡರೇ ಆಗಿರಲಿ, ಅವ್ರನ್ನ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಗಣನೆಗೆ ತೆಗೆದುಕೊಂಡಿಲ್ಲ, ನಿರ್ಲಕ್ಷ್ಯ ಮಾಡಲಾಗಿದೆ ಅಂತಕ್ಕಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಂದ್ರೆ ಪಕ್ಷೇತರ ಶಾಸಕರಾಗಿರ್ತಕ್ಕಂಥ ಆರ್ ಶಂಕರ್ ಅವರನ್ನ ಶಿವಳ್ಳಿ ಅವರ ಒಂದು ಸ್ಥಾನ ಏನು ಖಾಲಿ ಆಗಿತ್ತು ಆ ಸ್ಥಾನಕ್ಕೆ ತರ್ತಕ್ಕಂಥ ಒಂದು ವಿಚಾರ ಆಗಿರ್ಬೋದು. ಮತ್ತು JDS ನಲ್ಲಿ ಒಂದು ಏನು ಸ್ಥಾನ ಖಾಲಿ ಇದೆ ಅದರಲ್ಲಿ ಪಕ್ಷೇತರ ಶಾಸಕ ಆಗಿರ್ತಕ್ಕಂಥ ನಾಗೇಶ್ಗೆ ಮಾತ್ರ ಅವಕಾಶವನ್ನು ಕೊಡೋದು. ಅಂದ್ರೆ ಬೇರೆಯವರಿಗೆ ಒಂದ್ ಕಡೆ ಅವಕಾಶವನ್ನು ಕೊಟ್ಟಿದ್ದೆ, ಅದರಲ್ಲಿ ಮತ್ತಷ್ಟು ಅತೃಪ್ತಿ, ಬಂಡಾಯ ಹೊರ ಹೇಳ್ತಕ್ಕಂಥ ಮತ್ತು ಭುಗಿಲ ಹೇಳ್ತಕ್ಕಂಥ ಸಾಧ್ಯತೆ ಇದೆ ಅಂತಕ್ಕಂಥ ಒಂದು ಮುನ್ಸೂಚನೆ ಇರ್ತಿರ್ತಕ್ಕಂಥ ನಾಯಕರು ಈ ಬಾರಿ ವಿಸ್ತರಣೆಯಲ್ಲಿ ಕೇವಲ ಪಕ್ಷೇತರ ಶಾಸಕರಿಗೆ ಮಾತ್ರ ಅವಕಾಶ ನೀಡುವ ತೀರ್ಮಾನವನ್ನು ಮಾಡಿದ್ದಾರೆ. ಆದರೆ ಪಕ್ಷೇತರ ಶಾಸಕರಿಗೆ ಮಂತ್ರಿ ಸ್ಥಾನ ನೀಡಬೇಕಾದ್ರೂ ಕೂಡ ಸಾಕಷ್ಟು ಒಂದು ಕಾಂಗ್ರೆಸ್ನ ಶಾಸಕರು ವಿರೋಧವನ್ನ, ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಅಂದ್ರೆ ಪಕ್ಷಕ್ಕಾಗಿ ದುಡಿದಿರ್ತಕ್ಕಂಥ ನಮಗೆ ಯಾಕೆ ಕೊಡ್ತಿಲ್ಲ ನೀವು ಅಂತಕ್ಕಂಥ ಒಂದು ಅಬ್ಜೆಕ್ಷನ್ ಕೂಡ ಮಾಡಿದ್ರು. ಹೀಗಾಗಿ ಕೇವಲ ಪಕ್ಷೇತರ ಶಾಸಕರಿಗೆ ಮಣೆ ಹಾಕಲಿಕ್ಕೆ ಒಂದು ತೀರ್ಮಾನ ಮಾಡೋದ್ರಿಂದ ಇದು ಕೂಡ ಸಾಕಷ್ಟು ಆಕ್ಷೇಪ, ವಿರೋಧ ಮತ್ತು ಬಂಡಾಯ ಕೂಡ ಕಾರಣ ಆಗ್ತಕ್ಕಂಥ ಸಾಧ್ಯತೆ ಇದೆ. ಇದರ ನಡುವೆನೇ ಬುಧವಾರ ಸಂಪುಟ ವಿಸ್ತರಣೆ ಆಗಲಿದೆ ನವಿತಾ. ಓಕೆ, ಇನ್ನು ಶ್ರೀನಿವಾಸ ಹಳಕಟ್ಟಿ, ಒಂದ್ ಕಡೆ ಈಗಾಗಲೇ ರೋಷನ್ ಬೇಗ್ ಅತೃಪ್ತಿಯನ್ನ ವ್ಯಕ್ತಪಡಿಸಿದ್ರು, ಮತ್ತೊಂದ್ ಕಡೆ ರಾಮಲಿಂಗಾರೆಡ್ಡಿ ಅವರ ಬಗ್ಗೆ ಕೂಡ ಸಿದ್ದರಾಮಯ್ಯ ಅವರು ಹೇಳಿದ್ರು ಸಿಎಸ್ ಶಿವಳ್ಳಿ ಅವರ ತೆರವಾದ ಸ್ಥಾನ ಅದು ರಾಮಲಿಂಗಾರೆಡ್ಡಿಗೆ ಆಗಬಹುದು, ಅದರ ಬಗ್ಗೆ ಮಾತುಕತೆ ಮಾಡಬೇಕು ಅಂತ ಹೇಳಿ. ಸೊ ಹಾಗಾದ್ರೆ ಈಗ ರಾಮಲಿಂಗಾರೆಡ್ಡಿ ಅವರ ಕತೆ ಏನು, ಅವರಿಗೆ ಸಿಗುವ ಚಾನ್ಸಸ್ ಇದೆಯಾ ಇಲ್ವಾ ಅಂತ? ನವಿತಾ, ಈಗ ಸದ್ಯದ ಒಂದು ಮಾಹಿತಿಯ ಪ್ರಕಾರ ಕೇವಲ ಪಕ್ಷೇತರ ಶಾಸಕರಿಗೆ ಮಾತ್ರ ಒಂದು ಸಂಪುಟ ವಿಸ್ತರಣೆಯಲ್ಲಿ ಅವಕಾಶವನ್ನು ಕೊಡೋದು, ಕೇವಲ 2 ಸ್ಥಾನಗಳನ್ನು ಮಾತ್ರ ತುಂಬೋದು ಅಂತಕ್ಕಂಥ ಒಂದು ತೀರ್ಮಾನವನ್ನ ನಾಯಕರು ಮಾಡಿದ್ದಾರೆ. ಅಂದ್ರೆ ಖಾಲಿ ಇರೋದು 3 ಸ್ಥಾನಗಳಾಗಿದೆ. ಇದರಲ್ಲಿ 2 ಸ್ಥಾನಗಳನ್ನ ಮಾತ್ರ ಒಂದು ಭರ್ತಿ ಮಾಡೋದು, ಅದರಲ್ಲೂ ಕೂಡ ಪಕ್ಷೇತರ ಶಾಸಕರಿಗೆ ಮಾತ್ರ ಒಂದು ಮಣೆ ಹಾಕೋದು. ಆದ್ರೆ ಮಿಕ್ಕಂತೆ 1 ಸ್ಥಾನ ಏನು ಖಾಲಿ ಇಟ್ಕೊಂಡಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಮತ್ಯಾರಾದ್ರೂ ಬಂಡಾಯ ಎದ್ರೆ, ಮತ್ಯಾರಾದ್ರೂ ಪಕ್ಷದ ವಿರುದ್ಧ ಆಗ್ಲಿ ಸರ್ಕಾರದ ವಿರುದ್ಧ ಆಗ್ಲಿ ಸಿಡಿದೆ ಇದ್ರೆ ಅವರಿಗೆ ಮತ್ತೊಂದು ಸ್ಥಾನವನ್ನ ನಂತರ
ದಿನಗಳಲ್ಲಿ ಅವಕಾಶ ಮಾಡ್ತಕ್ಕಂಥ ತೀರ್ಮಾನವನ್ನ ಇದೀಗ ದೋಸ್ತಿ ಮುಖಂಡರು ಮಾಡಿದ್ದಾರೆ. ಆದ್ರೆ ಆರಂಭದಲ್ಲೇ 3 ಸ್ಥಾನಗಳನ್ನು ಕಾಲಿತ್ತು. ಇಬ್ಬರು ಪಕ್ಷೇತರಿಗೆ ಒಂದು ಅವಕಾಶವನ್ನು ಕಲ್ಪಿಸೋದ್ರ ಮೂಲಕ ಮತ್ತೊಬ್ಬರಿಗೆ ಹಿರಿಯ ಮುಖಂಡರಾಗಿರ್ಬೋದು ಅಥವಾ ಜಾತಿ ಆಧಾರದ ಮೇಲೆ BC ಪಾಟೀಲ್ ಕೊಡೋದಾಗಿರ್ಬೋದು ಅಥವಾ ಬಂಡಾಯ ವಿಚಾರದಲ್ಲಿ ನಾಗೇಂದ್ರ ಕೊಡಬೇಕಾಗಿರಬಹುದು, ಈ ಎಲ್ಲ ತೀರ್ಮಾನವನ್ನು ಮಾಡಲಾಗಿತ್ತು. ಆದ್ರೆ CLP ಮುಖಂಡರಾಗಿರ್ಬೋದು, CM ಆಗಿರ್ಬೋದು ಕೇವಲ 2 ಸ್ಥಾನಗಳನ್ನ ಮಾತ್ರ ತುಂಬಿಕೊಳ್ಳಕ್ಕೆ ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಅದರಲ್ಲೂ ಕೂಡ ಪಕ್ಷೇತರಿಗೆ ಶಾಸಕರಿಗೆ ಮಾತ್ರ ಮಂತ್ರಿ ಸ್ಥಾನ ಕೊಡೋ ತೀರ್ಮಾನವನ್ನು ಮಾಡಿದ್ದಾರೆ. ಅವರು ಬುಧವಾರ ಕೂಡ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ನವಿತಾ, ಫೈನ್, ಥ್ಯಾಂಕ್ ಯು ಶ್ರೀನಿವಾಸ್ ಹಳಕಟ್ಟಿ ಡೀಟೇಲ್ಸ್ಗೆ. ಸಚಿವ ಡಿಸಿ ತಮ್ಮಣ್ಣ ವಿರುದ್ಧ ಸುಮಲತಾ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಮದ್ದೂರಲ್ಲಿ ಡಿಸಿ ತಮ್ಮಣ್ಣ ಹೇಳಿಕೆಗೆ ಸುಮಲತಾ ಅವರ ಆಕ್ರೋಶವನ್ನ ಹೊರಹಾಕಿದ್ದು, ನಿಮಗೆ ಬೇಜಾರಿದ್ರೆ ರಾಜೀನಾಮೆ ಕೊಡಿ ಅಂತ ಹೇಳಿ ಸಂಸದೆ ಸುಮಲತಾ ಈಗ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಕೆಲಸ ಮಾಡುವಂತಹ ಜನನಾಯಕರು ತುಂಬಾ ಇದ್ದಾರೆ, ನಿಮ್ಮ ಹೇಳಿಕೆಗಳೇ ಸೋಲಿಗೆ ಕಾರಣ ಆಗತ್ತೆ, ನಿಮ್ಮನ್ನ ಗೆಲ್ಲಿಸಿದ್ದು ಕೂಡ ಜನರೇ ಅನ್ನೋದು ನಿಮಗೆ ನೆನಪಿರ್ಲಿ ಅಂತ ಹೇಳಿ ಈಗ ಸಂಸದೆ ಸುಮಲತಾ ಅವರು ಡಿಸಿ ತಮ್ಮಣ್ಣ ಅವರಿಗೆ ಟಾಂಗ್ ಅನ್ನ ನೀಡಿದ್ದಾರೆ. ಸಚಿವ ಡಿಸಿ ತಮ್ಮಣ್ಣಗೆ ಈ ಮೂಲಕ ಸುಮಲತಾ ತಿರುಗೇಟನ್ನ ಕೂಡ ನೀಡಿದ್ದಾರೆ.